Assalamualaikum. Welcome to Varikita. Today recipe tikar watermelon ruafza juice, pizza bites, potato fry, pineapple pudding. ನನ್ನ ಚಾನಲ್ಗೆ ಫಸ್ಟ್ ನೋಡ್ಕೊಂಡಾಗ ಲೈಕ್ ಹಾಕು, ಶೇರ್ ಹಾಕು, ಸಬ್ಸ್ಕ್ರೈಬ್ ಹಾಕು. ವಾಟರ್ಮೆಲನ್ ruafza ಜ್ಯೂಸ್ ಹೆಂಗೆ ಹಾಕು ನೋಡ್ಕೊ. 1 ಲೀಟರ್ ಹತ್ತಿರ ತಣ್ಣಿ ಬಿಟ್ಟಿದ್ದು ಅದಕ್ಕೆ 3 ಟೀಸ್ಪೂನ್ ruafza ಮಿಕ್ಸ್ ಹಾಕು. 6 ಟೇಬಲ್ ಸ್ಪೂನ್ ಹತ್ರ ಶುಗರ್ ಇಟ್ಟಿದ್ದು ನಲ್ಲ ಕಲ್ಕೋರ್. ಹಾಫ್ ವಾಟರ್ಮೆಲನ್ ರೋ ಚೇಚೆಯ ಪೀಸ್ ಹಾಕಿದ್ದು ಕಟ್ ಹಾಕೋ. ಟೂ ಟೀಸ್ಪೂನ್ ಹತ್ರ ಇಸ್ಗೋಲ್ ಇಟ್ಟಿದ್ದು ಮಿಕ್ಸ್ ಹಾಕೋ. ಕಟ್ಟಾಕಿ ವಾಟರ್ಮೆಲನ್ ರೋ ಅದಕ್ಕಿಟ್ಟು ಮಿಕ್ಸ್ ಹಾಕೋ. ವಾಟರ್ಮೆಲನ್ ರೋ ಅಡಿಲಿನ ಪಲ್ಪ್ ರೋ ಗ್ರೈಂಡರ್ಗೆ ಇಟ್ಟಿತ್ತು ಗ್ರೈಂಡ್ ಹಾಕಿತ್ತು ಅದಕ್ಕೆ ಬಿಟ್ಟು ಮಿಕ್ಸ್ ಹಾಕೋ. இப்போ ವಾಟರ್ಮೆಲನ್ ruafza ಜ್ಯೂಸ್ ರೆಡಿ ಆಯಿತು. ಐಸ್ ಕ್ಯೂಬ್ಸ್ ಇಟ್ಟಿತ್ತು ಸರ್ವ್ ಹಾಕೋ. ಪಿಜ್ಜಾ ಬೈಟ್ಸ್ ಹೆಂಗೆ ಹಾಕ್ರು ನೋಕೋ. ஒரு பெரிய பவுல் எடுத்துட்டு அதுக்கு 2 கப் மைதா, 1 டேபிள் ஸ்பூன் மில்க் பவுடர், 1.5 டீஸ்பூன் ஈஸ்ட், 1 டீஸ்பூன் சுகர், 1/2 ಟೀಸ್ಪೂನ್ ಸಾಲ್ಟ್ ಇಡ್ರು. ಇಪ್ಪದ್ರ ನಲ್ಲು ಮಿಕ್ಸ್ ಹಾಕೋ. ಒಂದು ಕಪ್ ಹತ್ರ ತೆಲ್ ಬೆಚ್ಚ ಪಾಲು ಇರ್ತಿತ್ತು ತೆಲ್ಲೆ ಬೀತಿತ್ತು ಪಿಟ್ರು ನೋಂಡ್ಯಂಬರು. ಇದಕ್ಕೆ ನೋಂಡ್ರು ಪಿಟ್ಟು ಚೊಮ್ಮೆ ಗಟ್ಟಿ ಮಿಕ್ಕೋತೀರ ಚೊಮ್ಮೆ ಸಾಫ್ಟ್ ಮಿಕ್ಕೋತೀರ. ಟೂ ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಇಟ್ಟಿತ್ತು ನಲ್ಲು ನೋಂಡರು. இப்போ ಬೌಲ್ಗೆ ಆಯಿಲ್ ಗ್ರೀಸ್ ಹಾಕಿತ್ತು ಆ ಪಿಟ್ರು ಅದ್ರಲ್ಲಿ ಬೇಕು. ಈ ಪಿಟ್ರು ಓಡಂಗೆ ಬೆಚ್ಚ ಪ್ಲೇಸಲ್ಲಿ ಬೇಕು. ನಾನು ಮ್ಯಾಜಿಕ್ ಪಾಟ್ ಒಳಗೆ ಬೆಚ್ಚಿರ ನಿಂಗಲ್ಟ ಓವನ್ ಇನ್ನಂಗೆ ಅದ್ರೊಳಗೆ ಬೇಕು. ಪಿಜ್ಜಾ ಸಾಸ್ ಹೆಂಗೆ ಹಾಕ್ರು ನೋಡ್ಕೊ. 1/2 ಕಪ್ ಹತ್ರ ಟೊಮ್ಯಾಟೊ ಕೆಚಪ್, 1 ಟೀಸ್ಪೂನ್ ಫೈನ್ಲಿ ಚಾಪ್ ಗಾರ್ಲಿಕ್, 1 ಟೀಸ್ಪೂನ್ ಒರಿಗ್ಯಾನೋ, 1 ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1/2 ಟೀಸ್ಪೂನ್ ಶುಗರ್, 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಸಾಲ್ಟ್ ಇಟ್ಟಿದ್ದು ನಲ್ಲ ಮಿಕ್ಸ್ ಹಾಕೋ. இப்போ இன்ஸ்டன்ட் பிஸ்ஸா சாஸ் ரெடி ஆயிடுது. ಗ್ಯಾಸ್ಲೋ ಪ್ಯಾನ್ ಬೆಚ್ಚಿತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಬೀತಿತ್ತು, 1 ಟೀಸ್ಪೂನ್ ಹತ್ರ ಫೈನ್ಲಿ ಚಾಪ್ಡ್ ಗಾರ್ಲಿಕ್ ಇಟ್ಟಿತ್ತು, 1 ಕಪ್ ಹತ್ರ ಚಿಕನ್ ಇಡ್ರು. ಚಿಕನ್ ವೈಟ್ ಅವ್ರದ್ದು ಫ್ರೈ ಹಾಕೋರು. ಅದ್ರಲ್ಲಿ ಪಿನ್ನ ಪಿಜ್ಜಾ ಸಾಸ್ ಬೀತಿತ್ತು ಮಿಕ್ಸ್ ಹಾಕೋರು. 1/2 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರು, 1/2 ಟೀಸ್ಪೂನ್ ಸಾಲ್ಟ್ ಇಟ್ಟಿತ್ತು ನಲ್ಲ ಮಿಕ್ಸ್ ಹಾಕೋರು. 1/2 ಕಪ್ ಹತ್ರ ಫೈನ್ಲಿ ಚಾಪ್ಡ್ ಆನಿಯನು, 1/2 ಕಪ್ ಹತ್ರ ಫೈನ್ಲಿ ಚಾಪ್ಡ್ ಕ್ಯಾಪ್ಸಿಕಮ್ ಇಟ್ಟು ಮಿಕ್ಸ್ ಹಾಕೋರು. ಲೋ ಫ್ಲೇಮಲ್ಲಿ 3 ಮಿನಿಟ್ ಬೇಕು. இப்போ ಇದು ರೆಡಿ ಆಯ್ತು, ಗ್ಯಾಸ್ ಆಫ್ ಹಾಕೋರು. இப்போ 1 ಗಂಟೆ ಆಯ್ತು. ಕೌಂಟರ್ ಟಾಪಿಗೆ ತೆಲ್ ಮೈದಾ ಡಸ್ಟ್ ಹಾಕಿತ್ತು ಪಾಡು ನಲ್ಲ ನೋಂಡು. இப்போ ಈ ಪಿಟ್ರು 8 ಪೀಸ್ ಹಾಕಿ ಕಟ್ ಹಾಕೋರು. ஒரு ಪೀಸ್ರು ಬಾಲ್ ಹಾಕಿತ್ತು ಅದ್ರ ಮೇಲೆ ತುನಿ ಇಟ್ಟಿದ್ದು 10 ಮಿನಿಟ್ಸ್ಗೆ ಬೇಕು. ஒரு ಫ್ರೈ ಪ್ಯಾನ್ಗೆ ಆಯಿಲ್ ಗ್ರೀಸ್ ಹಾಕಿಬೇಕು. ஒரே பால்ஸ் எடுத்துட்டு அதில் ஃப்ளாட் ஆக்கிட்டு அதில் ஸ்டஃபிங்ஸ் வச்சுட்டு தெல் சீஸ் இட்டுட்டு கவர் ஆக்கும். ನನ್ನ ಪ್ಯಾನ್ ತೆಲ್ ಸರಿ ಇನ್ನದ್ಲಿ ನಕ್ಕೆ ಏಲೇ ಬೇಕು ಗಾಯು ಹಿಂಗೆಲ್ಲ ಪ್ಯಾನ್ ಬೆಲ್ಲು ಇನ್ನೊಂದು ಟ್ಯಾಂಗ್ ಇಟ್ಟು ಒಟ್ಟಿಗೆ ಬೇಕು. இப்போ
ಇಪ್ಪಿದ್ರು ಲಿಡ್ ಮುಚ್ಚಿತ್ತು ಪಲ್ಯ ಪ್ಯಾನ್ರ ಮೇಲೆ ಈ ಪ್ಯಾನ್ರ ಬೆಚ್ಚಿತ್ತು 30 ಮಿನಿಟ್ಸ್ ಬೇಕಾಗಬೇಕು. 1 ಟೇಬಲ್ ಸ್ಪೂನ್ ಹತ್ರ ಬಟರ್ ಇರ್ತಿತ್ತು. 1 ಟೀ ಸ್ಪೂನ್ ಹತ್ರ ಆರಿಗ್ಯಾನೋ ಮಿಕ್ಸ್ ಹಾಕೋದು. 15 ಮಿನಿಟ್ಸ್ ಆಲ್ಪಿನ ಲಿಡ್ ಓಪನ್ ಹಾಕಿತ್ತು ಆ ಬಟರ್ ಗ್ರೀಸ್ ಹಾಕೋದು. ಪಾಡೆ ಲಿಡ್ ಕ್ಲೋಸ್ ಹಾಕಿತ್ತು 15 ಮಿನಿಟ್ ಬೇಕು. ಇಪ್ಪ ಪಿಜ್ಜಾ ಬೈಟ್ಸ್ ರೆಡಿ ಆಯ್ತು. പൊട്ടാറ്റോ ഫ്രൈസ് എങ്ങനെയാക്കും നോക്കൂ. ಜಲ್ದಿ ಪೊಟ್ಯಾಟೊ ಉದ್ದುದ್ದ ಕಟ್ಟಾಕಿತ್ತು ಒಂದು ಬೌಲ್ಗೆ ಇಡ್ರಿ. 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಕಬಾಬ್ ಪೌಡರ್, 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ പിന്നെ തെല്ല് ഉപ്പിട്ടിട്ട് നല്ല മിക്സ് ആക്കും. മീഡിയം ഫ്ലെയിമിൽ ഓയിൽ വെച്ചാക്കിയിട്ട് അതിലേക്ക് ഓരോരോ പീസ് ഇട്ടുമ്പോൾ ആ സൈഡ് ഈ സൈഡ് ഇട്ടിട്ട് ഫ്രൈ ആക്കൂ. പൊട്ടാറ്റോ ഫ്രൈസ് റെഡി ആയിട്ട്. പൈനാപ്പിൾ പുഡിംഗ് എങ്ങനെ ആക്കും നോക്കൂ. ಕಪ್ ಹತ್ರ ಪೈನಾಪಲ್ ಫ್ರೈ ಪ್ಯಾನ್ಗೆ ಇಡ್ರು. 4 ಟೇಬಲ್ ಸ್ಪೂನ್ ಹತ್ರ ಶುಗರ್ ಇಟ್ಟಿತ್ತು ಮಿಕ್ಸ್ ಹಾಕು. നിങ്ങളെ പൈനാപ്പിൾ പുളി ഉണ്ടുണ്ടായി തെല്ലിയാറമേ ഷുഗർ ഇടൂ. പിന്നെ തെല്ലും തന്നി ബീത്തണ്ട. 2 മിനിറ്റ്സ് ಹತ್ರ ಲಿಡ್ ಕ್ಲೋಸ್ ಹಾಕಿತ್ತು ಬೇಯಬೇಕು. ತಣ್ಣಿಯೆಲ್ಲ ನಲ್ಲು ಬತ್ತಿ ಎಲ್ಪಿನ ಟೀ ಆಫ್ ಹಾಕಿ ಬಿಡ್ರಿ. और सॉस पैन को 1/2 ಲೀಟರ್ ಹತ್ರ ಪಾಲ್ ಬೀತು. 4 ಟೇಬಲ್ ಸ್ಪೂನ್ ಹತ್ರ ಕಾರ್ನ್ಫ್ಲವರ್ ಇರ್ತಿತ್ತು. 2 ಟೇಬಲ್ ಸ್ಪೂನ್ ಹತ್ರ ತಣ್ಣಿ ಬೀತಿತ್ತು. നല്ല ಮಿಕ್ಸ್ ಹಾಕು. ಇಪ್ಪ ಪಾಲ್ಗೆ ಬೀತಿತ್ತು നല്ല ಮಿಕ್ಸ್ ಹಾಕಿತ್ತು ಗ್ಯಾಸಲ್ಲಿ ಬೇಕು. 4 ಟೇಬಲ್ ಸ್ಪೂನ್ ಹತ್ರ ಶುಗರ್ ಇಟ್ಟಿತ್ತು നല്ല ಮಿಕ್ಸ್ ಹಾಕೋರು. പിന്നെ 2 ಟೇಬಲ್ ಸ್ಪೂನ್ ಹತ್ರ ಕಂಡೆನ್ಸ್ ಮಿಲ್ಕ್ ಇಟ್ರು. ಇದಕ್ಕೆ ಬೇರೆ ನಿಂಗೆ ಚೈನಾ ಗ್ರಾಸು ಇಡ. ಚೈನಾ ಗ್ರಾಸ್ ಇಟ್ಟಿದ್ರನ ಕಾರ್ನ್ಫ್ಲೋರ್ಲಿ ಟೇಸ್ಟ್ ಆಗ ಕೈ ಬುಡ ಅಂತ ನಲ್ಲೂ ಮಿಕ್ಸ್ ಹಾಕೊಂಬ. ಇಪ್ಪ ಪುಡ್ಡಿಂಗ್ ಮಿಕ್ಸರ್ ತಿಕ್ಕಾಯ ಬಂತು. ಅದಕ್ಕೆ ಬಾಯ್ಲ್ ಹಾಕಿ ಬೆಚ್ಚ ಪೈನಾಪಲ್ ಇಡ್ರು. ಕೊರಿಯ ಪೈನಾಪಲ್ ಲಾಸ್ಟ್ಗೆ ಡೆಕೋರೇಟ್ ಹಾಕೊಂಡು ಎರ್ತಬೇಕು. ಇಪ್ಪ ಇದು ರೆಡಿ ಆಯ್ತು. ಪುಡ್ಡಿಂಗ್ ಮಿಕ್ಸರ್ ಪುಡ್ಡಿಂಗ್ ಬೌಲ್ಗೆ ಬೀತೋರು. ಪುಡ್ಡಿಂಗ್ ಬೀತಿಯಲ್ಲಿ ಪಿನ್ನ ಪುಡ್ಡಿಂಗ್ ಬೌಲ್ ಡ್ರಿಂಗನ್ನು ಟ್ಯಾಪ್ ಹಾಕೋರು. ಇಪ್ಪ ಇದ್ರು 5-6 hours ಫ್ರಿಜ್ಜಲ್ಲಿ ಬೆಚ್ಚಿ ಬಿಡ್ರು. ಸೆಟ್ ಅಲ್ಲಿ ಪಿನ್ನ ಪೈನಾಪಲ್ ಡೆಕೋರೇಟ್ ಹಾಕಿ ಸರ್ವ್ ಹಾಕೋರು. ನಿಂಗೊಮ್ಮೆ ಈ ರೆಸಿಪಿ ಎಲ್ಲ ಟ್ರೈ ಹಾಕಿತ್ತು. ನಿಂಗೆಲ್ಲ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ಲಿ ಇಡ್ರು. ನನ್ನ ವಿಡಿಯೋ ನಿಂಗೂ ಇಷ್ಟ ಉಂಟಾಗಿ ಲೈಕ್ ಹಾಕೋ, ಶೇರ್ ಹಾಕೋ, ಸಬ್ಸ್ಕ್ರೈಬ್ ಹಾಕೋ.